ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಸಿದ್ಧಲಿಂಗಯ್ಯನವರು ರಚಿಸಿರ್ತಕ್ಕಂತಹ ಸಾವಿರಾರು ನದಿಗಳು ಅಂತಕ್ಕಂಥ ಒಂದು ಪದ್ಯವನ್ನ ನಾವು ಇವತ್ತು ಅರ್ಥವನ್ನ, ಅದರ ಜೊತೆಗೆ ಅದರ ವಿಸ್ತರಣೆಯನ್ನ ನಾವು ನೋಡ್ತಾ ಹೋಗೋಣ. ಇದರ ಮೂಲಕವಾಗಿ ಒಂದು ಕೆಳ ಹಂತದಲ್ಲಿರ್ತಕ್ಕಂಥ ಅಥವಾ ತುಳಿತಕ್ಕೆ ಒಳಗಾಗಿರತಕ್ಕಂತಹ ಒಂದು ಸಮುದಾಯ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವರ್ಗದ ಆ ಆ ತುಳಿತವನ್ನ, ಆ ಶೋಷಣೆಗೆ ವಿರುದ್ಧವಾಗಿ ಇವರೆಲ್ಲರೂ ಕೂಡ ಏನು ಮಾಡಿದ್ರು ಅಥವಾ ಯಾವ ರೀತಿ ಮಾಡಕ್ಕೆ ಹೊರಟ್ರು ಅನ್ನೋದೆಲ್ಲವನ್ನ ಕೂಡ ಈ ಪದ್ಯದ ಮೂಲಕವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಸಾವಿರಾರು ನದಿಗಳು ಏನಾಗತ್ತೆ, ಒಂದು ಕಡೆ ಸೇರ್ಕೊಳ್ಳುತ್ತೆ. ಎಲ್ಲಿಗೆ? ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಫಸ್ಟ್ ಈ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಬಂದು ಏನಾಗತ್ತೆ, ಈ ನದಿಗಳೆಲ್ಲವೂ ಸೇರ್ಕೊಳ್ಳುತ್ತೆ. ಸೊ ಸೇರ್ಕೊಳ್ಳೋದ್ರ ಮೂಲಕವಾಗಿ ಏನಾಗತ್ತೆ, ಒಂದು ಸಮುದ್ರವಾಗಿ ನಿರ್ಮಾಣವಾಗ್ತದೆ. ಸೊ ಹಾಗೆ ಈ ಸಾವಿರಾರು ನದಿಗಳು ಅಂತ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕೆಳವರ್ಗದವರೆಲ್ಲರೂ ಕೂಡ ಎಲ್ಲಾ ಮೂಲೆಗಳಿಂದ ಬಂದು ಒಂದು ನದಿಯಾಗಿ ಕೊನೆಗೆ ಒಂದು ಸಮುದ್ರವನ್ನ ಸೇರ್ತಕ್ಕಂಥ ರೀತಿ. ಇದರ ಮೂಲಕವಾಗಿ ನಮಗೆ ಬಂದಿರತಕ್ಕಂಥ ಅಥವಾ ನಮಗೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಶೋಷಣೆಯನ್ನ ನಿವಾರಿಸ್ಕೊಳ್ತಕ್ಕಂತಹ ದಾರಿ. ಸೊ ಅದಕ್ಕೆ ಒಂದು ಹೋರಾಟವನ್ನ ಉಂಟು ಮಾಡಿರ್ತಕ್ಕಂಥ ಒಂದು ರೀತಿ. ಸೊ ಇದರಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ಬೋದು. ಸೊ ಪದ್ಯ ಹೀಗಿದೆ: ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು. ಸೊ ಏನಾಗಿದೆ, ಈ ತುಳಿತಕ್ಕೆ ಶೋಷಣೆಗೆ ಒಳಗಾಗಿದ್ದಾರಲ್ಲ, ಸೊ ಇವರೆಲ್ಲರೂ ಒಟ್ಟುಗೂಡ್ಕೊಂಡು ಏನ್ ಮಾಡಿದ್ರು, ಒಂದು ಹೋರಾಟವನ್ನ ಕಟ್ತಾ ಹೋಗ್ತಿದ್ದಾರೆ. ಸೊ ಆ ಹೋರಾಟಕ್ಕೆ ಜನ ಯಾವ ರೀತಿ ಬಂದು ಸೇರ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೆಟ್ಟ ಹೇಗೆ ಕಾಣ್ತಾ ಇದೆಯೋ ಹಾಗೆ ವಿಸ್ತಾರವಾಗಿ ಜನರೆಲ್ಲರೂ ಕೂಡ ಆ ಬೆಟ್ಟದ ರೀತಿಯಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ತಮ್ಮ ಶೋಷಣೆಯನ್ನ ಯಾರು ಶೋಷಕರಾಗಿ ಮಾಡಿದ್ರೋ ಅವರ ವಿರುದ್ಧವಾಗಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಸೊ ಯಾರ್ಯಾರು ಬಂದು ಸೇರ್ಕೊಳ್ತಾ ಇದ್ದಾರೆ ಅಥವಾ ಅವ್ರು ಹೆಂಗ್ ಬಂದು ಸೇರ್ಕೊಂಡ್ರು ಅನ್ನೋದನ್ನ ನೆಕ್ಸ್ಟ್ ಪಾರದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕಪ್ಪು ಮುಖ, ಬೆಳ್ಳಿಗಡ್ಡ, ಹುರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ. ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತ ಹರಿವ ಸಾಲು ಹುಲಿ ಸಿಂಹದ ದನಿಗಳು. ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರಗಳು ಉತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ಸೊ ಈ ಪದ್ಯ ಟೋಟಲ್ ಆಗಿ ಏನನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ದುಡಿಯುವ ವರ್ಗವನ್ನ ಇಷ್ಟು ವರ್ಷ ಶೋಷಣೆಗೆ ಒಳಪಡಿಸಿದ್ರಲ್ಲ, ಆ ವರ್ಗ ಇವತ್ತು ಎಚ್ಚೆತ್ಕೊಂಡು ತಮ್ಮ ಶೋಷಣೆಯ ವಿರುದ್ಧವಾಗಿ ಹೊರಟು ಬರ್ತಾ ಇದ್ದಾರೆ. ಸೊ ಯಾವ ರೀತಿ? ಕಪ್ಪು ಮುಖ, ಬೆಳ್ಳಿಗಡ್ಡ, ಉರಿಯುತ್ತಿರುವ ಕಣ್ಣುಗಳು ಅಂದ್ರೆ ದುಡಿಮೆಯನ್ನ ಸಂಕೇತವಾಗಿ ಇಲ್ಲಿ ತೋರಿಸ್ತಾ ಹೋಗ್ತಿದ್ದಾರೆ. ಅಂದ್ರೆ ಅವರ ದೇಹ ಕಪ್ಪಾಗಿದೆ, ತಲೆಯೆಲ್ಲ ಏನಾಗಿದೆ, ಬಿಳಿಯಾಗೋಗಿದೆ. ಸೊ ಅದರ ಮಧ್ಯದಲ್ಲಿರ್ತಕ್ಕಂಥ ಕಣ್ಣುಗಳು ಏನಾಗ್ತಾ ಇದೆ, ಯಾವಾಗ್ಲೂ ಕೂಡ ಕೆಂಡದ ರೀತಿಯಲ್ಲಿರ್ತಕ್ಕಂಥ ಕಣ್ಣುಗಳು. ಅಂದ್ರೆ ದುಡಿಯುವ ವರ್ಗ ಮತ್ತೆ ದುಡಿಮೆಯನ್ನ ಒಂದು ರೂಪಕವಾಗಿ ಇಲ್ಲಿ ತೋರಿಸ್ತಾ ಹೋಗ್ತಿದ್ದಾರೆ. ಅಂತಹ ಒಂದು ವರ್ಗದ ಜನರು ಏನ್ ಮಾಡ್ತಿದ್ದಾರೆ, ಹಗಲು ರಾತ್ರಿ ಅಂತ ಹೇಳಿ ಎಲ್ಲವನ್ನ ಬಿಟ್ಟು, ಸೊ ರಾತ್ರಿ ಸೊಂಪಾಗಿ ನಿದ್ದೆ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ಆ ನಿದ್ದೆಯನ್ನು ಕೂಡ ಒದ್ದು ಹೊರಗೆ ಬರ್ತಿದ್ದಾರೆ. ಆ ಒದ್ಯೋಕ್ಕೂ ಮುಂಚೆ ಅವ್ರು ಹೊತ್ಕೊಂಡಿರ್ತಕ್ಕಂಥ ಕಂಬಳಿಗಳಿದ್ದಾವಲ್ಲ, ಆ ಕಂಬಳಿಗಳನ್ನ ಹೆಂಗ ಬೇಕೋ ಹಂಗೆ ಆ ಕಡೆ ಹಾಕಿ ಅವರು ಹೊರಟು ಬರ್ತಿದ್ದಾರೆ. ಅವ್ರು ಹೊರಟು ಬರ್ತಾ ಇರತಕ್ಕಂತ ಸೌಂಡ್ ಹೆಂಗಿದೆ ಅಂತ ಹೇಳಿದ್ರೆ, ಅಥವಾ ಅವರು ಹೊರಟು ಬರ್ತಿರ್ತಕ್ಕಂಥ ರೀತಿ ಹೆಂಗಿದೆ ಅಂತ ಹೇಳಿದ್ರೆ, ಇಡೀ ಭೂಮಂಡಲಕ್ಕೆ ಏನಾದ್ರೂ ಒಂದು ಭೂಕಂಪ ಉಂಟಾಗಿದ್ಯಾ? ಸೊ ಹಾಗೆ ಅವರು ಕುಣ್ಕೊಂಡು ಆ ಒಂದು ಹೋರಾಟಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಯಾರ ವಿರುದ್ಧವಾಗಿ? ಶೋಷಕರ ವಿರುದ್ಧವಾಗಿ. ಅವ್ರು ಬರ್ತಾ ಇರ್ತಕ್ಕಂಥ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಇರುವೆಯ ಸಾಲುಗಳು ಹೆಂಗೆ ಕಟ್ಕೊಂಡು ಒಂದರಿಂದ ಹೆಂಗ್ ಹೋಗುತ್ತೋ ಹಾಗೆ ಜನರೆಲ್ಲರೂ ಕೂಡ ಇರುವೆಯಂತೆ ಕಟ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದಾಗ ಜೊತೆಗೆ ಹೆಂಗ್ ಕೂಗ್ಕೊಂಡು ಬರ್ತಿದ್ದಾರೆ, ಹುಲಿ ಸಿಂಹ ಹೆಂಗೆ ಗರ್ಜನೆಗಳನ್ನ ಮಾಡ್ತಾವೋ ಹಂಗೆ ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಧಿಕ್ಕಾರ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ, ಒಂದು ಹೋರಾಟವನ್ನ ಮೂಡಿಸ್ತಾ ಇದ್ದಾರೆ. ಈ ಹೋರಾಟದ ಮೂಲಕವಾಗಿ ಶೋಷಣೆಯನ್ನ ವಿರೋಧಿಸ್ತಾ ಹೋಗ್ತಿದ್ದಾರೆ. ಆ ವಿರೋಧದ ಮೂಲಕವಾಗಿ ಏನುಂಟಾಗಿದೆ, ಅಲ್ಲಿ ಸಮಾನತೆಯನ್ನ ನಾನು ತರಬೇಕು ಅಂತ ಹೇಳಿ ಹೊರಟಿದ್ದಾರೆ. ಸೊ ಅದೇ ಟೈಮಲ್ಲಿ ಎಲ್ಲರಿಗೂ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಅದ್ರ ಜೊತೆಗೆ ಶ್ರೀಮಂತರು ಏನು ಸೊಕ್ಕಿನಿಂದ ಕೂತ್ಕೊಂಡಿದ್ದಾರಲ್ಲ, ಆ ಶ್ರೀಮಂತರ ವಿರುದ್ಧವಾಗಿ ಅವರು ಧಿಕ್ಕಾರ ಕೂಗ್ಕೊಂಡು ಬರ್ತಾ ಇದ್ದಾರೆ. ಹೇಗ್ ಬರ್ತಿದ್ದಾರೆ ಆ ಧಿಕ್ಕಾರವನ್ನು ಕೂಗ್ಕೊಂಡು? ಹುತ್ತಗಳಿಂದ ಹಾವುಗಳು ಹೆಂಗೆ ಹೊರಗೆ ಬರ್ತಿದ್ದಾವೋ ಹಂಗೆ ತನ್ನ ಮನೆ, ಇಲ್ಲಿವರೆಗೂ ಕೂಡ ಅವರನ್ನ ಒಂದು ಬಂಧನದಲ್ಲಿ ಇಟ್ಟಿದ್ವಲ್ಲ
ಆ ಬಂಧನವನ್ನ ತೆಗೆದುಕೊಂಡು ಹೊರಗಡೆ ಬರ್ತಿದ್ದಾರೆ. ಹೊರಗಡೆ ಬರೋದ್ರ ಮೂಲಕವಾಗಿ ಎಲ್ಲೆಲ್ಲಿ ಸೇರ್ಕೊಳ್ತಿದ್ದಾರೆ, ಊರ ತುಂಬಾ ಎಲ್ಲ ಕಡೆ ಇವರೇ ಕಾಣ್ತಿದ್ದಾರೆ. ಯಾಕೆ? ತನ್ನ ಶೋಷಣೆಯನ್ನ ನಾನಿವತ್ತು ಬಿಡಿಸ್ಕೊಳ್ತೀನಿ, ಆ ಶೋಷಕನನ್ನ ಇವತ್ತು ನಾನು ದೂರ ಮಾಡ್ತೀನಿ. ಯಾವ್ದ್ರ ಮೂಲಕವಾಗಿ? ಹೋರಾಟದ ಮೂಲಕವಾಗಿ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಬಂದು ಸೇರ್ಕೊಳ್ತಿದ್ದಾರೆ. ಈ ಹೋರಾಟದ ತೀವ್ರತೆ ಮತ್ತೆ ಈ ಹೋರಾಟದ ಕೆಚ್ಚು ಅನ್ನೋದು ಎಲ್ಲಿವರೆಗೂ ಹಬ್ಬಿದೆ ಅಂತ ಹೇಳಿದ್ರೆ, ಪಾತಾಳಕ್ಕೆ, ಭೂಮಿಯಿಂದ ಆಳ ಎಲ್ಲಿವರೆಗೂ ಹೋಗ್ತೀವಿ ಅಲ್ಲಿವರೆಗೂ ಅದರ ತೀವ್ರತೆ ಅನ್ನೋದನ್ನ ನಾವು ಕಾಣ್ತೀವಿ. ಆಕಾಶ ಎಷ್ಟೆತ್ರ ಇದೆಯೋ ಅಥವಾ ಅದರಿಂದ ಹೊರಗಡೆ ಇದೆಯೋ ಅಲ್ಲಿವರೆಗೂ ಕೂಡ ಈ ಓಟದ ತೀವ್ರತೆಯನ್ನ ನಾವು ನೋಡ್ಬೋದು. ಸೊ ಇದ್ರ ಮೂಲಕವಾಗಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನಾವು ಶೋಷಣೆಯಿಂದ, ಶೋಷಕರಿಂದ ಬಿಡುಗಡೆ ಆಗ್ಬೇಕು ಅನ್ನೋದನ್ನ ಈ ಪ್ಯಾರಾದಲ್ಲಿ ಅವರು ತೋರಿಸ್ತಾ ಹೋಗ್ತಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಬೀದಿಯಲ್ಲಿ, ಗಲ್ಲಿಯಲ್ಲಿ, ಬೇಲಿ ಮಳೆಯ ಮರೆಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ, ಧಣಿ ಕೂರುವ ಪಟ್ಟದಲ್ಲಿ, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಸೊ ಈ ಹೋರಾಟಕ್ಕೋಸ್ಕರ ಎಲ್ಲೆಲ್ಲಿಂದ ಹೆಂಗ್ ಯಾವ್ಯಾವ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ನದಿ ಅನ್ನೋದು ಹೆಂಗ್ ಬೇಕಾದ್ರೂ ದಾರಿ ಅನ್ನೋದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಕಾಲುವೆಗಳು ಕೂಡ ಹೆಂಗ್ ಬೇಕೋ ಹಂಗ್ ದಾರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ. ಸೊ ಹಾಗೆ ಒಂದು ಹೋರಾಟಕ್ಕೆ ಜನ ಯಾವ್ಯಾವ ಮೂಲೆಯಿಂದ ಕೂಡ ಬರ್ತಾ ಇದ್ದಾರೆ. ಸೊ ಯಾವ್ಯಾವ ಮೂಲೆಯಿಂದ ಬರ್ತಿದ್ದಾರೆ? ಎಲ್ಲಿ ನೋಡೋರು ಬೀದಿ ಗಲ್ಲಿಗಳಿಂದ ಯಾವುದೋ ಒಂದು ಮನೆಗೋ ಅಥವಾ ಒಂದು ತೋಟಕ್ಕೋ ಹಾಕಿರ್ತಕ್ಕಂಥ ಬೇಲಿ ಮಳೆ ಏನಿರುತ್ತಲ್ಲ, ಅಂದ್ರೆ ಒಂದು ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇರುತ್ತಲ್ಲ, ಸೊ ಅದ್ರ ಸಂದಿನಿಂದನೂ ಕೂಡ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಗೆ ಬರ್ತಾ ಇದ್ದಾರೆ? ಇಲ್ಲಿವರೆಗೂ ನಮಗೆ ಶೋಷಣೆಯನ್ನು ಉಂಟು ಮಾಡಿದ್ರಲ್ಲ, ಸೊ ಧಣಿಗಳು ಅಂತ ಹೇಳಿ ನಾವು ಕರಿತಾ ಇದ್ವಲ್ಲ, ಅಥವಾ ಅವ್ರು ಕೂತ್ಕೊಳ್ತಕ್ಕಂಥ ಜಾಗ ಇತ್ತಲ್ಲ, ಅಲ್ಲಿಗೆ ಬಂದು ನಿಂತಿದ್ದಾರೆ ಜನ. ಯಾವ ತರ ನೀರ್ ಹೆಂಗೆ ಒಂದ್ ಕಡೆ ಸೇರ್ಕೊಳ್ಳುತ್ತೋ ಹಂಗೆ ಜನನು ಕೂಡ ಸೇರ್ಕೊಂಡಿದ್ದಾರೆ. ಸೊ ಇದರ ಮೂಲಕವಾಗಿ ನಮಗೂ ಕೂಡ ರಾಜಕೀಯ ಅಧಿಕಾರ ಬೇಕು. ಈ ರಾಜಕೀಯ ಅಧಿಕಾರ ನನಗೇನಾದ್ರು ಸಿಕ್ತು ಅಂತ ಹೇಳಿದ್ರೆ, ನಾನು ನನ್ನ ಜನಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಒಡೆದೋಡಿಸ್ಬೋದು. ಸೊ ಅದಕ್ಕೋಸ್ಕರ ಯಜಮಾನರ ಹಟ್ಟಿ ಹತ್ರ ನಾವು ಬಂದಿದ್ದೀವಿ. ಸೊ ಬರೋದ್ರ ಮೂಲಕವಾಗಿ ನಮ್ಮ ಶೋಷಣೆಯಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯತೆ ಇದೆ. ನಮಗೂ ಕೂಡ ಅಜ್ಞಾನ ಅನ್ನೋದು ಹೋಗ್ಬಿಟ್ಟು ಜ್ಞಾನ ಅನ್ನೋದು ಮರುಕಳಿಸ್ತಾ ಇದೆ. ಯಾಕೆ? ಹೋರಾಟದ ತೀವ್ರತೆ. ಸೊ ಹೋರಾಟ ನಮ್ಗೆ ಏನ್ ಉಂಟು ಮಾಡ್ತಾ ಇದೆ? ಜ್ಞಾನವನ್ನ ಉಂಟು ಮಾಡ್ತಾ ಇದೆ. ಈ ಜ್ಞಾನ ಸಿಕ್ತು ಅಂತ ಹೇಳಿದ್ರೆ ನಾನಿಲ್ಲಿ ಏನ್ ಪಡ್ಕೋಬಹುದು? ರಾಜಕೀಯ ಅಧಿಕಾರವನ್ನ ಪಡ್ಕೊಳ್ಬಹುದು. ಸೊ ಈ ರಾಜಕೀಯ ಅಧಿಕಾರ ನಮ್ಮನ್ನ ಏನ್ ಮಾಡತ್ತೆ? ಒಂದು ಸಂತೋಷದಾಯಕ ಬದುಕನ್ನ ಬದುಕೋದಕ್ಕೆ ಸಾಧ್ಯತೆ ಮಾಡುತ್ತೆ. ಸಮಾಜದಲ್ಲಿ ಸಮಾನತೆ ಬೇರೋದಕ್ಕೆ ಸಾಧ್ಯತೆ ಆಗತ್ತೆ. ಆದ್ರಿಂದ ಜನ ಎಲ್ಲೆಲ್ಲಿಂದ ದಾರಿ ಸಿಗುತ್ತಾ ಎಲ್ಲಾ ದಾರಿಗಳಿಂದ ಬಂದು ಸೇರ್ಕೊಳ್ಳೋಕೆ ಮುಂದಾಗ್ತಾ ಹೋಗ್ತೀರ. ನೆಕ್ಸ್ಟ್ ಪ್ಯಾರಾ. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ. ಸೊ ಇಲ್ಲಿವರೆಗೂ ಏನು ನಾವು ಅವ್ರು ಹೇಳ್ದಾಗೆ ಕೇಳ್ತಾ ಇದ್ವಿ. ಅವ್ರು ಏನು ಮಾತಾಡ್ತಾ ಇದ್ರು ಅದೇ ಮಾತನ್ನ ನಾವು ಕೇಳ್ಕೊಂಡಿದ್ವಿ. ಎಲ್ಲೂ ಕೂಡ ಬಾಯನ್ನ ಬಿಡ್ತಾ ಇರಲಿಲ್ಲ. ಸೊ ಅವ್ರದ್ದೇನಾದ್ರೂ ಧ್ವನಿ ಏನಾದ್ರು ಅಲ್ಲೆಲ್ಲಾದ್ರೂ ದೂರದಲ್ಲಿ ಕೇಳಿಸ್ತಾ ನಾವಿಲ್ಲೇ ಧ್ವನಿಯನ್ನ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸೊ ಇವಾಗ ಏನಾಗಿದೆ? ಅವ್ರು ಮಾತಾಡ್ತೀರಾ, ನಾವು ಅವ್ರಿಗಿಂತ ಜೋರಾಗಿ ಮಾತಾಡ್ತಿದ್ದೀವಿ. ಸೊ ಅವ್ರಿಗಿಂತ ಜೋರಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಇವ್ರೇನ್ ಮಾಡ್ಕೊಳ್ತಾರೆ? ತಮ್ಮ ಧ್ವನಿಯನ್ನ ಇಳಿಸ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಧ್ವನಿ ಕೇಳ್ತು ಅಂದ್ರೆ ಅವರ ಕಂಠ ಮುದುಡ್ಬಿಡುತ್ತೆ, ಅಥವಾ ಅವರ ಕಂಠದಿಂದ ಮಾತುಗಳೇ ಬರೋದಿಲ್ಲ. ಸೊ ಹೀಗೆ ಈ ಒಂದು ಹೋರಾಟಕ್ಕೆ ಎಲ್ಲ ಕಡೆಯಿಂದ ಜನ ಬಂದ್ರು. ಸೊ ನಾವು ದಣಿಗಳು ಅಂತ ಏನು ಕರ್ಕೊಂಡಿದ್ವಲ್ಲ, ಅವರ ದನಿಯು ಕೂಡ ಅಡಗಿತು. ಸೊ ಅದ್ರ ಮೂಲಕವಾಗಿ ನನ್ನ ಜನರು ಎಲ್ಲರೂ ಕೂಡ ಬಂದು ಸೇರ್ಕೊಳ್ತಾ ಹೋಗ್ತಾರೆ. ಸೇರ್ಕೊಳ್ಳೋದ್ರ ಮೂಲಕವಾಗಿ ಏನಾಗ್ತಾ ಇದೆ? ಹೇಗೇನ್ ಮತ್ತೆ ಶೋಷಣೆಯ ವಿರುದ್ಧವಾಗಿ, ಅಸಮಾನತೆಯ ವಿರುದ್ಧವಾಗಿ ಹೋರಾಡೋದಕ್ಕೆ ಜನ ಒಂದ್ ಕಡೆ ಬಂದು ಸೇರ್ತಿದ್ದಾರೆ. ಸೊ ಸೇರೋದ್ರು ಹೆಂಗ್ ಸೇರ್ಕೊಂಡ್ರು? ಚಡಿಯ ಹೇಟು ಒಡೆದವರ ಕುತ್ತಿಗೆಗಳ ಹಿಡಿದರು, ಬಂದು ಸೇರ್ಕೊಂಡ್ರು. ಇಲ್ಲಿವರೆಗೂ ಕೂಡ ನಮಗೆ ಶಿಕ್ಷೆಗಳನ್ನ ನಾನಾ ವಿಧದಲ್ಲಿ ಕೊಟ್ಟಿದ್ರಲ್ಲ, ಅವರೆಲ್ಲರ ಕುತ್ತಿಗೆಗಳನ್ನ ಇವತ್ತು ನಾವು ಹಿಡಿದು ಕೇಳ್ತಾ ಇದೀವಿ. ಏನಂತ? ನಮ್ಗೆ ಯಾವಕ್ಕೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆಗಳನ್ನ ಕೊಟ್ರಿ? ಯಾಕೆ? ನಾವು ಅಜ್ಞಾನದಿಂದ ಕೂಡಿದ್ವಲ್ಲ. ಸೊ ಅಜ್ಞಾನದ ಮೂಲಕವಾಗಿ ನೀವು ಏನೇನ್ ಕೊಟ್ರೋ ಅದೆಲ್ಲವನ್ನ ನಾವು ಸಹಿಸ್ಕೊಂಡ್ವಿ. ಸೊ ಆ ಸಹಿಸ್ಕೊಳ್ಳೋದು ಇಲ್ಲಿಗೆ ಸ್ಟಾಪ್ ಆಗತ್ತೆ. ಇನ್ನು ಮುಂದಕ್ಕೆ ನಾವೇನ್ ಮಾಡ್ತೀವಿ? ಇದರ ವಿರುದ್ಧವಾಗಿ ನಿಂತ್ಕೊಳ್ತೀವಿ. ನಾವು ಕೂಡ ನಿಮ್ಮಂತೆ ನೀವು ಹೆಂಗೆ ಎಲ್ಲಾ ಅವಕಾಶ ಸೌಲಭ್ಯಗಳನ್ನ ಪಡ್ಕೊಳ್ತೀರೋ ಹಾಗೆ ನಾವು ಕೂಡ ಎಲ್ಲಾ ಅವಕಾಶ ಸೌಲಭ್ಯಗಳನ್ನ ಪಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಅವರ ಕುತ್ತಿಗೆಗಳನ್ನ ಇಟ್ಕೊಂಡು ನಿಂತ್ಕೊಂಡ್ರು. ಪೊಲೀಸರ ದೊಣ್ಣೆಗಳು, ಏಟರ ಕತ್ತೆಗಳು, ವೇದ ಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ತರಗೆಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಈ ಸಾವಿರಾರು ನದಿಗಳಿಗೆ ಯಾರ್ಯಾರೆಲ್ಲ ಸೇರ್ಕೊಂಡ್ಬಿಟ್ರಪ್ಪ? ಇಲ್ಲಿವರೆಗೂ ನಾವು ಏನಾದ್ರೂ ಇವ್ರ ವಿರುದ್ಧವಾಗಿ, ಶೋಷಕರ ವಿರುದ್ಧವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಪೊಲೀಸ್ನವ್ರನ್ನ ಕರ್ಕೊಂಬರೋದು, ಅವ್ರ ಕೈಯಲ್ಲಿ ಓಡಿಸೋದು, ನಮಗೆ ಭಯವನ್ನ ಉಂಟು ಮಾಡಿಸೋದು. ಅಥವಾ ಅವ್ರಿಗಾಗ್ಲಿಲ್ಲ ಅಂತ ಹೇಳಿದ್ರೆ ಯಾವನೋ ಮಧ್ಯವರ್ತಿಯನ್ನ ಕರ್ಕೊಂಬಂದ್ಬಿಟ್ಟು, ನೋಡಪ್ಪ ಇವ್ನಿಗೆ ಮಾಡ್ತಾವನೆ, ಸೊ ಅವ್ನಿಗೆ ಏನಾದ್ರು ಮಾಡು, ಆ ತರ ಹೇಳಿರ್ತಕ್ಕಂಥವ್ರು
ಅದಾದ್ಮೇಲೆ ತಲತಲಾಂತರದಿಂದ ಬಂದಿರತಕ್ಕಂಥ ವೇದಶಾಸ್ತ್ರಗಳು ಅದರಲ್ಲೂ ಕೂಡ ನಮ್ಮನ್ನ ಹೀಗೆ ಇಟ್ಟಿದ್ರು. ಸೊ ನೀವು ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು ಅಂತ ಹೇಳಿಟ್ಟಿತ್ತು. ಸೊ ಇವಾಗ್ಲೂ ಕೂಡ ನಾವು ಅದರಿಂದ ಹೊರಗೆ ಬರಬೇಕಾಯ್ತು. ಸೊ ಇವು ಪೊಲೀಸ್ ಆಗ್ಲಿ, ಏಜೆಂಟ್ರಾಗ್ಲಿ, ವೇದಶಾಸ್ತ್ರ ಪುರಾಣಗಳಾಗ್ಲಿ ಅವೆಲ್ಲವೂ ಕೂಡ ಹೆಂಗ್ ಹಾರ್ಕೊಂಡು ಹೋದ್ವು ಅಂತ ಹೇಳಿದ್ರೆ, ಒಂದ್ ರೀತಿ ತರಗುಗಳು ಹಾರ್ಕೊಂಡು ಹೋಗ್ತಾವಲ್ವಾ, ಸೊ ಹಂಗೆ ಅವೆಲ್ಲವೂ ಕೂಡ ಹಾರಾಡ್ಕೊಂಡು ಹೋಗಿ ಮತ್ತೆ ಎಲ್ಲಿಗೆ ಸೇರ್ಕೊಂಡ್ವು, ಇದ್ರೊಳಗಡೆಗೆ ಸೇರ್ಕೊಂಡು. ಯಾಕೆ? ನೀವು ಕೂಡ ಹೀಗೆ ಇರ್ಬೇಕು ನಮ್ಮಂತೆ ಅಂತ ಹೇಳಿ ಅವೆಲ್ಲ ಬಂದು ಸೇರ್ಕೊಂಡು. ಸೊ ಆಗ ಸೇರ್ಕೊಂಡಾಗ ಈ ಹೋರಾಟ ಅನ್ನೋದು ಇನ್ನೂ ಏನಾಯ್ತು, ದೊಡ್ಡ ಮಟ್ಟಕ್ಕೆ ಬೆಳೀತು. ಆ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಸಾವಿರಾರು ನದಿಗಳ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಈ ನದಿಗಳು ಏನ್ ಮಾಡ್ತವೆ, ನಮಗಾಗಿರ್ತಕ್ಕಂಥ ನೋವನ್ನ ಮರೆಸ್ತವೆ. ಅದ್ರ ಮೂಲಕವಾಗಿ ಸಮಾಜದಲ್ಲಿ ಸಮಾನತೆ ಮೂಡೋದಕ್ಕೆ ಸಾಕ್ಷಿಯಾಗ್ತವೆ. ಆ ಸಾಕ್ಷಿಯಾಗಿ ನಾವೆಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಸಮಾಜವನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಈ ಸಮಾಜ ಸೃಷ್ಟಿ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಏನಾಗ್ಬೇಕು, ಅಸಮಾನತೆ ಹೋಗ್ಲಾಡಿಸ್ಬೇಕು. ಅಸಮಾನತೆ ಹೋಗ್ಲಾಡ್ತು ಅಂತ ಹೇಳಿದ್ರೆ ಸಮಾಜದ ಸೃಷ್ಟಿ ಆಗತ್ತೆ. ಸೊ ಅದಕ್ಕೋಸ್ಕರವಾಗಿ ಎಲ್ಲರೂ ಬಂದು ಸೇರ್ಕೊಳ್ತಾ ಹೋಗ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಈ ಪದ್ಯವನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿಗೆ ಈ ಪದ್ಯವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.